ಹಾಂ, ಅನಿಲ್ ಕುಮಾರ್ ಹೇಳಿದ್ದೀವಿ ಸರ್. ಹಾಂ ಹಾಂ ಸರ್, ಅವರು ಸುತ್ತಮುತ್ತಲು ಅವ್ರ ಕಾರಲ್ಲಿ ಅವರು ಬೆಂಬಲಿಗರು ಇದ್ದಾರಲ್ಲ, ಅವ್ರ ಮನೆ ತವನಿಂದ ಅವ್ರು ಒಳ್ಳೆಯವರೇ ಇರ್ಬೋದು, ಅಥವಾ ಅವ್ರ ಮನೆ ಹತ್ತೋ ತವನಿಕ ಮಧ್ಯಾಹ್ನಕ್ಕೆ ಒಂದು ಟೀಮ್ ಇರುತ್ತೆ, ಬೆಳಿಗ್ಗೆ ಒಂದು ಟೀಮ್ ಇರುತ್ತೆ. ನಿಮಗೂ ಕೂಡ ಕೈಗೆ ಸಿಕ್ಕಲ್ಲ MLA ಅವರು, ನಮಗೆ ಅಲ್ಲಿ ಸಾರ್ವಜನಿಕರಿಗೆ ಕೈಗೆ ಸಿಕ್ಕದಂಗೆ ಇದ್ದಾರೆ ಅಂದರೆ ನಿಯಂತ್ರಣ ಮಾಡ್ತಾ ಇದ್ದಾರೆ ಅಂದರೆ ಯಾರು ಸರ್? ಸೂಪರ್ MLA ಅಲ್ದಿ ಇನ್ನೇನು ಸರ್? ಹೌದು ಸರ್. ನಾವು ಸುಧಾರಿತ ನರ ಶಸ್ತ್ರಚಿಕಿತ್ಸೆ, ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ವಂಶೋದಯ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನು ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141106665. ಸರ್ 4-5 ಜನ ಸರ್ ಏನಿಲ್ಲ ಸರ್, ಆದರೆ 4-5 ಜನನೇ ಇದ್ದಾರಲ್ಲ ಸರ್. ಪ್ರತಿ ವಾರ ನಾನು ನಮ್ಮ ಸಭೆ ಇದು ಕಚೇರಿಯಲ್ಲಿ ಸಿಗ್ತೀನಿ ಅಂದ್ರು. ಏನಿಲ್ಲ, ಇರಬಾರ್ದು ಅಂತ ಏನಿಲ್ಲ. ಅವರೇ ಬೇರೆ ಸಾರ್ವಜನಿಕರಿಗೆ ಸಿಕ್ಕಿಲ್ಲ ಅಂದ್ರೆ ಏನು ಸರ್ ಮಾಡೋದು? ಎಲ್ಲಿ ಸಿಕ್ಕಿದ್ದಾರೆ ಹೇಳಿ ಸರ್? ಒಂದು ವಾರದಲ್ಲಿ ನಾನು ಕಚೇರಿ ಮಂಗಳವಾರ ಇರ್ತೀನಿ ಅಂತ ಹೇಳಿದಾರಲ್ಲ, ಎಷ್ಟು ದಿವಸ ಇದ್ದಾರೆ ಹೇಳಿ ಸರ್? ನಿಮಗೆ ಹೇಳಿರೋದು, ಹಂಗಲ್ಲ, ನೀವು ಎಲ್ರಿಗೂ ಹೇಳಿದ್ದಾರೆ. ಎಲ್ಲಿ ಸಿಗ್ತಾರೆ ಹೇಳಿ ಸರ್? ನಾನು ಕೊಟ್ಟು ಎಷ್ಟು ದಿವಸ ಆಯ್ತು ನೋಡಿ ಸರ್? ಅವ್ರಿಗೆ ಕೊಟ್ಟಿದ್ದೀನಿ ಸರ್. ನೀವು ಬಟ್ಟೆ ಬಿಸ್ತೀನಿ ಅಂತ ಹೇಳಿದ್ರಲ್ಲ, ಮಾತುಗಳಲ್ಲಿ ಮತ್ತು ಪತ್ರಿಕೆಗಳಲ್ಲಿ ಹೇಳ್ತಾ ಇದ್ದಾರೆ. ಬಟ್ ಇಂಥ ವ್ಯಕ್ತಿ ನಿಮ್ಮ ಗಮನಕ್ಕೆ ಇಲ್ಲದೆ ಇರ್ಬೋದು, ಇವ್ರು ತೆಗೀರಿ ಅಂತ ಹೇಳಿದ್ದೀನಿ. ಅವ್ರಿಗೂ ಸಮಯಾವಕಾಶ ಕೊಟ್ಟಿದ್ದೀನಿ, ಹೇಳಿದ್ದೀನಿ. ಅವ್ರು ವಾಟ್ಸಪ್ ಹಾಕಿದ್ದೀನಿ ನೋಡಿ, ಬೇಕಂದರೆ ವಾಟ್ಸಪ್ಪಲ್ಲಿ ಅವ್ರಿಗೆ ಇಲ್ಲ ಅವ್ರಿಗೆ MLA ಅವ್ರಿಗೆ ಹೇಳಿದ್ದೀನಿ. ಯಾಕಂದರೆ MLA ಅವರೇ ಕ್ರಮ ವಹಿಸ್ಲಿ ಅಂತ. ಅದು ನಿಯಂತ್ರಣ ಮಾಡ್ತಾರೆ ಸೂಪರ್ MLA ಸರ್. ನೋಡಿ ಸರ್, ಅವ್ರದ್ದೇ ನಂಬರ್ಗೆ ನಾನು ಹಾಕಿದ್ದೀನಿ ನೋಡಿ ಸರ್. ಮುಂದಿನ ಕ್ರಮಕ್ಕಾಗಿ ಪ್ರಸಾದ್ ಅವರು ಈಗಾಗಲೇ ಅಕ್ರಮ ಖಾತೆಗಳು ಈಸತ್ತುಗಳು ಮಾಡಲು ಪ್ರಾರಂಭಿಸಿದ್ದಾರೆ. ಅದರಿಂದ ಕೂಡಲೇ ತೆರವುಗೊಳಿಸಿ ಅಂತ ಹೇಳಿದ್ದೀನಿ ಸರ್. ಅವ್ರಿಗೆ ಗಮನಕ್ಕೆ ತಂದಿದ್ದು ನೋಡಿ. ತಂದಿರೋದು 22 ಜನವರಿ. ನಾನು ಇವಾಗ ಬಂದಿದ್ದೀನಿ ಅಂದರೆ ಅರ್ಥ ಮಾಡ್ತೀನಿ. ಇದು ಕ್ರಮ ವಹಿಸಿಲ್ಲ ಅಂದರೆ ಇನ್ನು ಅಷ್ಟೇ ಸರ್, ಎಲ್ಲ ಕಡೆನೂ ಅದು ಇಂಟ್ರೆಸ್ಟ್ ಇಲ್ಲ ಅಂದ್ರೆ ರಿಸೈನ್ ಮಾಡ್ಬೋದಲ್ಲ ಸರ್? ಈಗ ನಾನು ಸಾರ್ವಜನಿಕ ಸೇವೆ ಮಾಡ್ತೀನಿ ಅಂತ ಬಂದಿರ್ತಾರೆ ಸರ್. ಸಾರ್ವಜನಿಕ ಸೇವೆಯಲ್ಲಿ ಇರೋದಕ್ಕೆ ನಾವು ಅವ್ರನ್ನ ಕ್ವಶನ್ ಮಾಡ್ತಾ ಇರೋದು. ಅವ್ರ ನಮ್ಮ ಪ್ರತಿನಿಧಿ ಆಗಿರೋದಕ್ಕೆ ನಾವು ಕ್ವಶನ್ ಮಾಡ್ತಾ ಇದ್ದೀವಿ. ಅನಿಲ್ ಕುಮಾರ್ ಇರ್ಬೋದು, ಕೊತ್ತೂರು ಮಂಜುನಾಥ್ ಇರ್ಬೋದು, ಅವ್ರು ನಮ್ಮ ಪ್ರತಿನಿಧಿ, ಅದಕ್ಕೆ ಕ್ವಶನ್ ಮಾಡ್ತಾ ಇದ್ದೀವಿ. ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ರಾಜೀನಾಮೆ ಕೊಟ್ಟು ಹೋಗ್ಲಿ. ನೀವೇ ಮಾಡಿ ವಿಡಿಯೋ ಮಾಡಿ ಕೊಡ್ತೀವಿ ಸರ್. ವಿಡಿಯೋ ಮಾಡಿ ಕಳಿಸ್ತೀವಿ. ಇಲ್ಲ, ವಿಡಿಯೋ ಮಾಡಿ ಕಳಿಸ್ತೀವಿ ಬಿಡಿ. ಇಲ್ಲ, ಹೇಳಿದ್ದೀವಿ ಸರ್. ಇಲ್ಲ, ಅಲ್ಲಿರೋ ಸದಸ್ಯರದಿದೆ, ನಗರಸಭೆ ಸದಸ್ಯರದಿದೆ. ಅವ್ರ ಬೆಂಬಲಿಗರಿಗೆ ನಗರಸಭೆ ಸದಸ್ಯರಿಗೆ ಮಾಡಿಕೊಟ್ಟಿದ್ದಾರೆ. ಒಬ್ಬ ನಗರಸಭೆ ಸದಸ್ಯರಿಗೆ 8 ಖಾತೆ ಮಾಡಿಕೊಟ್ಟಿದ್ದಾರೆ. ಆ ದಾಖಲೆಗಳ ಪರಿಶೀಲನೆಯಲ್ಲಿ ಇರ್ಲಿ ದಾಖಲೆ ನಾನು ನಿಮ್ಮ ಹತ್ರ ಕೊಡ್ತೀವಲ್ವಾ? ನಾವು ಓಪನ್ ಸೀಕ್ರೆಟ್. ಆಮೇಲೆ ಕೊನೆ ಅಂತ ಇತ್ತು, ಯಾವುದೇ ವಿಷಯಗಳನ್ನು ಕೂಡ ಸಾರ್ ಹೇಳ್ದಂಗೆ ಅದಕ್ಕೊಂದು ಪ್ರೊಟೆಸ್ಟ್ ಮಾಡಬಾರ್ದು. ನಾವು ಸಂಘಟನೆ ಇಲ್ಲ ಸರ್. ಅಲ್ಲ ಓಕಲ್ಮೂರ್ತಿ ಸರ್ ಏನು ಹೇಳಿದ್ರು ಅಂದರೆ, ಇದಕ್ಕೊಂದು ಪ್ರೊಟೆಸ್ಟು ಬುದ್ಧನ್ನು ನಾವು ಸಂಘಟನೆ ಕಟ್ಕೊಂಡಿಲ್ಲ ಸರ್. ಆದರೆ ನಾವು ಯಾವುದೇ ವಿಷಯ ಆಗಲಿ ತಾರ್ಕಿಕ ಅಂತ್ಯನ ಮಾಡಿದ್ದೀವಿ ಸರ್. ಹಿಂದೆ ನಾವು ಇಲ್ಲೇ ಪತ್ರಿಕಾಗೋಷ್ಠಿ ಒಂದು ಮಾಡಿದ್ದೀವಿ ಸರ್. ಯಾವುದೇ ವಿಷಯ ಆಗಲಿ ತಾರ್ಕಿಕ ಅಂತ್ಯ ಇದೆ ಸರ್. ನಮ್ಮಲ್ಲಿ DMF ಫಂಡ್ದೊಂದು ನಾವು ಪತ್ರಿಕಾಗೋಷ್ಠಿ ಮಾಡಿದ್ದೀವಿ ಸರ್. ಇದೇ ಚೀಫ್ ಸೆಕ್ರೆಟರಿ ಅವರು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ನಿರ್ದೇಶಕರಿಗೆ ಒಂದು ಪತ್ರ ಕಳಿಸಿದ್ದಾರೆ ಸರ್. ಅಲ್ಲಿಂದ ಇಲ್ಲೊಂದು ಪತ್ರ ಬಂದಿದೆ. ವಿತಿನ್ 7 days ಅಲ್ಲಿ ನೀವು ತನಿಖಾ ವರದಿ ಕೊಡಬೇಕು ಅಂತ ಪತ್ರ ಬಂದಿದೆ ಸರ್ DC ಅವರಿಗೆ. ಆಮೇಲೆ ಜೊತೆಗೆ ಲೋಕಾಯುಕ್ತ ಕೋರ್ಟಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಸರ್. ಯಾವುದೇ ಇದ್ರೂ ನಾವು ಕಾನೂನು ಮುಖಾಂತರ ಹೋಗ್ತೀವಿ. ಅದೊಂದು ಚೂರು ತಡ ಆಗ್ಬೋದು ಅನ್ನೋದು ಬಿಟ್ರೆ ನಾವು ಬೀದಿನಲ್ಲಿ ನಿಂತ್ಕೊಂಡು ಪ್ರೊಟೆಸ್ಟ್ ಮಾಡೋಕ್ಕಾಗಲ್ಲ ಸರ್. ಯಾಕಂದ್ರೆ ನಮ್ಗೆ ಅಷ್ಟು ಶಕ್ತಿ ಇಲ್ಲ. ಆದ್ರೆ ಕಾನೂನು ಮುಖಾಂತರ ಮಾತ್ರ ಏನೇನಿದೆಯೋ ನಾವು ಅದನ್ನೆಲ್ಲ ಮಾಡ್ತೀವಿ ಸರ್. ಅಷ್ಟೇ. 8 ಜನದ್ದು ಸರ್. ನೆಕ್ಸ್ಟ್ ಟೈಮ್ ಕೊಡ್ತೀವಿ ಸರ್. ಪರಿಶೀಲನೆ ಅದ್ರಲ್ಲೇ ಇದೆ ನೋಡಿ ಸರ್. ಅದ್ರಲ್ಲೇ ಇದಾವೆ 48 ಸರ್. ತನಿಖಾ ವರದಿ ಓದಿ 48 ಖಾತೆಗಳು ಅಲ್ಲೇ ಉಲ್ಲೇಖ. ತನಿಖಾ ವರದಿ ಅದು ನಾವು ಕೊಟ್ಟಿರೋದಲ್ಲ, ಖಾತೆಗಳು ಅಂತ ಇಲ್ಲಿಂದ ಶುರು ಆಗಿದೆ. 48 ಖಾತೆಗಳು ಹೇಳಿದ್ದಾರೆ ನೋಡಿ ಸರ್. ಆಮೇಲೆ ತನಿಖೆ ಮಾಡಿರೋರು ಬೇರೆ ಎಲ್ಲ ಯೋಜನಾ ನಿರ್ದೇಶಕರು, ಎಲ್ಲ ಇಲಾಖೆಯವರು, ಇವರೆಲ್ಲ
ನಾವೆಲ್ಲ ಮಾಡಿಲ್ಲ ಸರ್.